ಬಿಡುತ್ತೇನೆ. ಶಾಬಾಷ್ ಬೈರ, ಶಾಬಾಷ್. ನನ್ನ ಬಲಗೈ ಬಂಟ ಅಂದರೆ ನೀನೇ ಕಣೋ. ನನ್ನ 108 ವಿಚಾರದಲ್ಲಿ ಅಂಟಿಕೊಂಡಿರುವ ಈ ಗೌಡನ ಕಂಟಕಕ್ಕೆ ನೀನು ಸೊಂಕ ಕಟ್ಟಿ ನಿಂತರೆ ಈ ಪ್ರಕಾಶ ಗೌಡನ ಹೆಸರು ಇನ್ನೂ ಪ್ರಕಾಶಿತನಾಗಿ ತೋರಿಸುತ್ತದೆ. ಪ್ರಕಾಶ್ ಗೌಡ ಸಾಧ್ಯವಿಲ್ಲ. ಸೂರ್ಯ ಪ್ರಕಾಶದ ಬೆಳಕಿಗೆ ಹಗಲು ಕನಸು ಕಾಣುತ್ತಿರುವ ಈ ನಿನ್ನ ಕನಸಿಗೆ ರಾಹುಕೇತು ಎಂಬ ಗ್ರಹಣ ನಿನ್ನನ್ನು ಬೆನ್ನತ್ತಿದೆ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಕೋಟೆ ಒಳಗಡೆ ಬಂದು ನನಗೆದುರಾಗಿ ಮಾತನಾಡುವ ನೀನಾವನಲೇ ವಿಕಾರಿ. ಹತ್ತಾರು ಹಲಕ ಕೆಲಸ ಮಾಡಿ ಹಗಲ ಮರದಿಂದ ಮೆಲಕು ಹಾಕುತ್ತಿರುವ ನಿಮ್ಮ ರಾಕ್ಷಸರಿಗೆ ಜರಾಸಂಧ ಸತ್ತವೇನೆಂದು ಸಿರೆಂದು ಧರ್ಮ ಸೇವೆ ಮಾಡುವವರಿಗೆ ದಯಾನಂದ ಉತ್ತಮರ ಮನೆಯ ಧರ್ಮ ಪುತ್ರ. ನೀನ ದಯಾನಂದನೆ. ಭಲೆ ಭಲೆ, ನಾನೇ ಉತ್ತಮರ ಮನೆತನದ ವ್ಯಕ್ತಿ ಎಂದು ಸುತ್ತು 10 ಹಳ್ಳಿಯ ಜನತೆಯನ್ನು ತನ್ನತ್ತ ಮಾಡಿಕೊಂಡು ಮೊದಲು ನಾನು ಯಾರು, ಏನಿದ್ದೇನೆ ಎಂಬುದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನನ್ನೊಂದಿಗೆ ಹಗೆತನ ಸಾಧಿಸು. ಇಲ್ಲದಿದ್ದರೆ ನನ್ನ ಈ ಬಂದೂಕಿನ ಗುಂಡು ನಿನಗೆ ಗುರಿ ಇದೆ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ಪ್ರಕಾಶ್ ಗೌಡ, ನೀನು ಯಾರು? ನೀನೆಂದು ಕದುಕನೆಂದು ನನಗೂ ಚೆನ್ನಾಗಿ ಗೊತ್ತು. ಈ ನಿನ್ನ ಬಳ್ಳು ಬೆದರಿಕೆಗೆ ಹೆದರಿ ನಿನ್ನ ಮುಂದೆ ತಲೆ ಬೋಳ ಅಲ್ಲಾಡಿಸುವ ನಾಯಿಯಲ್ಲ ಈ ದಯಾನಂದ. ಸತ್ತವೇ ನನ್ನ ಸಿರಿಯಂದು ಕೇಸರಿ ಗಂಡ ಅಡಿಗೆ ಲೇಪನ ಮಾಡಿ ಅಡಿಗೆಟ್ಟು ತಲೆ ಚಪ್ಪಲಿ ಕುಡಿಯುತ್ತೇನೆ. ಇದು ನಿನಗೆ ಜ್ಞಾನವಿರಲಿ. ದಯಾನಂದ, ದಯಾನಂದ, ನಿನ್ನಂತೆ ಪುಟಿ ಪುಟಿದು ಹಾರಾಡಿ ನನ್ನ ಪ್ರಾಣವನ್ನೇ ಕಳೆದುಕೊಂಡ ಆ ಸಿಂಧೂರ ಲಕ್ಷ್ಮಣ ಎಂಬುದನ್ನು ಮಾತ್ರ ಚೆನ್ನಾಗಿ ತಿಳಿದುಕೊಳ್ಳೇ ಮಗನೇ. ನಾನು ಸತ್ತರ ಮುಂಚಿತವಾಗಿ ಆ ಗೌಡ ಶಿರಕ್ಕಡೆಯನ್ನು ಪಡೆಯಲ್ಲ. ಆ ಸಿಂಧೂರ ಯಾರ ಮಾತಿಗೆ ಸೋತು ಸಣ್ಣ ಆಗಬೇಡದೆ. ಈ ನಮ್ಮ ದಣಿಯಂತೆ ಕೆಲವಾಗಿ ಹೋಗದಿದ್ದರೆ ನಿನ್ನ ದೇವ ಸ್ಮಶಾನ ಹಾದಿರುತ್ತೇನೆ ಮಗನೇ. ನಿನ್ನನ್ನೇ ಪ್ರಾಣ ಪೆಂಚಿ ಗಂಜಿಗೂ ಗಟ್ಟಿ ಎಲ್ಲವೇ ಈ ಗೌಡ ಹಾಕಿದ ಎಂಜಲು ತಿಂದು ಅಂಜುವಂತಾರು ಅಂಜುವರು ಕಣಲ್ಲ ಈ ದಯಾನಂದ. ಮಾತಿಗೆ ಮಾತು ಕೊಟ್ಟರೆ ಪ್ರಾಣ ಕೊಡಲು ಸಿದ್ಧ ಈ ಧರ್ಮಪುತ್ರ. ತಮ್ಮ ನೀನ ಏ ಅಪ್ಪ, ನೀ ಬಂದ್ ಕೆಲಸ ಅಷ್ಟು ಹೇಳಿಬಿಡ, ಪಟ್ಟ ಮುಗಿದು ಹೋಗ್ಬಿಡಿ ಅಪ್ಪ. ನೀನು ಸಂಧಾನಕ್ಕೆ ಬಂದ ಕೆಲಸ ಅರಿವಿಲ್ಲವೇ? ಇಲ್ಲೇ ಬಂತು ನೋಡ್ರಿ ಉತ್ತರ. ಆ ಬಾಬಾ ಗೌಡನ ಆಸ್ತಿಗೂ ಈ ಕುನ್ನಿಗೂ ಏನು ಸಂಬಂಧ? ಆಸ್ತಿ ಅವನದಾದರೂ ಊರಿನ ಶಿಸ್ತು ಕಾಪಾಡುವುದು ನನ್ನ ಧರ್ಮ. ಕೈಯಲ್ಲಿ ಹಣವಿದೆ ಎಂದು ಸಿಕ್ಕವರ ಆಸ್ತಿಯಲ್ಲಿ ಸಿಕ್ಕಂತೆ ಫ್ಯಾಕ್ಟ್ರಿ ಕಟ್ಟಿ ಹಳ್ಳಿಯ ಜನರ ಆಸ್ತಿಯನ್ನು ಕೊಳ್ಳೆ ಹೊಡೆಯಲು ಬಂದರೆ ನಿಮ್ಮ ಒಬ್ಬೊಬ್ಬರ ಕಾಮ್ ಕಡಿದು ನಾನಾಮನಿಗೆ ಒಗೆಯುತ್ತೀನಿ ಉಷಾ. ಇದೇ ನನ್ನ ಮೊದಲ ಎಚ್ಚರಿಕೆ ಕೊಟ್ಟು ಹೋಗುತ್ತದೆ. ಇದು ನಿನಗೆ ಜ್ಞಾನ ಬೀರಲಿ.